ಹರಿ ಓಂ ವೀಕ್ಷಕರೇ, ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರಲ್ಲಿ ಕಾಡುವಂತ ದೊಡ್ಡ ಸಮಸ್ಯೆ ಏನು ಅಂತ ಅಂದ್ರೆ ದೇಹದಲ್ಲಿ ತುಂಬಿರುವಂತ ಕೊಬ್ಬನ್ನ ಕರಗಿಸಿಕೊಳ್ಳಲು ಕಷ್ಟವಾಗ್ತಾ ಇರುವುದು. ಕೆಲವರಿಗೆ ಹೊಟ್ಟೆ ಭಾಗದಲ್ಲಿ ಬೊಜ್ಜು ಕಾಣಿಸ್ಕೊಂಡ್ರೆ, ಇನ್ನು ಕೆಲವರಿಗೆ ಬೆನ್ನಿನ ಭಾಗದಲ್ಲಿ, ಇನ್ನು ಕೆಲವರಿಗೆ ತೊಡೆಯ ಭಾಗದಲ್ಲಿ, ಹೀಗೆ ದೇಹದಲ್ಲಿ ತುಂಬಿರುವಂತ ಕೊಬ್ಬನ್ನ ಕರಗಿಸಿಕೊಳ್ಳಲಿಕ್ಕೆ ಅನೇಕ ರೀತಿಯ ವ್ಯಾಯಾಮಗಳು, ಅನೇಕ ರೀತಿಯ ಉಪಾಯಗಳನ್ನ ಮಾಡ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸರಳವಾದ 4 ಎಕ್ಸರ್ಸೈಸ್ ಅನ್ನ ಹೇಳ್ತಾ ಇದ್ದೀನಿ. ಈ 4 ಎಕ್ಸರ್ಸೈಸ್ ದಿನನಿತ್ಯ ನೀವು ಅಭ್ಯಾಸ ಮಾಡಿದ್ದೇ ಆದಲ್ಲಿ ನಿಮ್ಮ ದೇಹದಲ್ಲಿ ತುಂಬಿರುವಂತ, ಅದು ಹೊಟ್ಟೆ ಭಾಗ ಆಗಿರ್ಬೋದು, ಅಥವಾ ಬೆನ್ನಿನ ಭಾಗ ಆಗಿರ್ಬೋದು, ಅಥವಾ ಸೊಂಟದ ಭಾಗ ಆಗಿರ್ಬೋದು, ಇಲ್ಲಿ ತುಂಬಿರುವಂತ ಕೊಬ್ಬನ್ನ ಕರಗಿಸಿಕೊಳ್ಳಲಿಕ್ಕೆ ಸಹಾಯವಾಗುತ್ತೆ. ಬನ್ನಿ ಈಗ ಆ ಎಕ್ಸರ್ಸೈಸ್ ಯಾವುದು ಅನ್ನೋದನ್ನ ತಿಳಿದುಕೊಳ್ಳೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ ಶ್ರೀಕಾಂತ್. ಬನ್ನಿ ವೀಕ್ಷಕರೇ, ನಮ್ಮ ಹೊಟ್ಟೆ ಭಾಗ ಹಾಗೂ ಬೆನ್ನಿನ ಭಾಗ ಮತ್ತು ಸೊಂಟದ ಭಾಗದಲ್ಲಿ ತುಂಬಿರುವಂತ ಕೊಬ್ಬನ್ನ ಕರಗಿಸಿಕೊಳ್ಳಲು ಸಹಾಯ ಮಾಡುವಂತ ಮೊದಲನೇ ಎಕ್ಸರ್ಸೈಸ್ ಚಕ್ಕಿ ಚಾಲನ ಕ್ರಿಯೆ. ಈ ಚಕ್ಕಿ ಚಾಲನ ಕ್ರಿಯೆಯನ್ನ ಅಭ್ಯಾಸ ಮಾಡಲು ನಮ್ಮ 2 ಕಾಲ್ಗಳನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಅದಾದ ನಂತರ ನಿಮ್ಮ ಕೈ ಬೆರಳನ್ನ ಇಂಟರ್ಲಾಕ್ ಮಾಡ್ಕೊಳ್ಬೇಕು. ಬೆನ್ನು ಸಾಧ್ಯವಾದಷ್ಟು ನೇರವಾಗಿರ್ಬೇಕು. ಕೈಯನ್ನ ಮುಂದಕ್ಕೆ ಚಾಚ್ತಾ ನಿಧಾನವಾಗಿ ಮುಂದಕ್ಕೆ ಹೋಗಿ ಅದಾದ ನಂತರ ಕ್ಲಾಕ್ ವೈಸ್ ಅಲ್ಲಿ ಈ ರೀತಿಯಾಗಿ ರೊಟೇಟ್ ಮಾಡಬೇಕು. ಈ ರೀತಿಯಾಗಿ ನಾವು ನಮ್ಮ ಸಂಪೂರ್ಣ ದೇಹವನ್ನ ಈ ರೀತಿಯಾಗಿ ತಿರುಗಿಸೋದ್ರಿಂದ ನಮ್ಮ ಸೊಂಟದ ಭಾಗ ಹಾಗೂ ನಮ್ಮ ಬೆನ್ನಿನ ಭಾಗ ಮತ್ತೆ ನಮ್ಮ ಹೊಟ್ಟೆ ಭಾಗದಲ್ಲಿ ತುಂಬಿರುವಂತ ಕೊಬ್ಬನ್ನ ಕರಗಿಸಿಕೊಳ್ಳಲಿಕ್ಕೆ ಸಹಾಯವಾಗುತ್ತೆ. 10 ಟೈಮ್ ಕ್ಲಾಕ್ ವೈಸ್ ಮಾಡಿ, ಅದಾದ ನಂತರ 10 ಟೈಮ್ಸ್ ಆದ ನಂತರ ಆಂಟಿ ಕ್ಲಾಕ್ ವೈಸ್ ಅಲ್ಲಿ 10 ಟೈಮ್ಸ್. ಈ ಎಕ್ಸರ್ಸೈಸ್ ಅನ್ನ ನೀವು 3 ಸೆಟ್ ಆಗಿ ಅಭ್ಯಾಸ ಮಾಡಬೇಕು. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಧಾನವಾಗಿ ಅಭ್ಯಾಸ ಮಾಡಿ. ಕ್ಲಾಕ್ ವೈಸ್ 10 ಟೈಮ್ಸ್, ಅದಾದ ನಂತರ ಆಂಟಿ ಕ್ಲಾಕ್ ವೈಸ್ 10 ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಇದು ಮೊದಲನೇ ಎಕ್ಸರ್ಸೈಸ್. ಈಗ ಎರಡನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. 2 ಕಾಲ್ಗಳನ್ನ ಮತ್ತೆ ಸಪರೇಟ್ ಮಾಡ್ಕೊಳ್ಬೇಕು. ಅದಾದ ನಂತರ ನಿಮ್ಮ ಕೈ ಬೆರಳನ್ನ ಮತ್ತೆ ಇಂಟರ್ಲಾಕ್ ಮಾಡ್ಕೊಳ್ಳಿ. ತಲೆಯ ನೇರ ಮೇಲಕ್ಕೆತ್ತಿ. ಅದಾಗೆ ನಿಧಾನವಾಗಿ ನಿಮ್ಮ ಬಲಕ್ಕೆ ಮತ್ತೆ ನಿಮ್ಮ ಎಡಕ್ಕೆ ಈ ರೀತಿಯಾಗಿ ನಿಮ್ಮ ದೇಹವನ್ನ ಬಲಕ್ಕೆ ಮತ್ತು ಎಡಕ್ಕೆ ಬೆಂಡ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಬೆನ್ನಿನ ಭಾಗ ಹಾಗೂ ಸೊಂಟದ ಭಾಗದಲ್ಲಿ ತುಂಬಿರುವಂತ ಕೊಬ್ಬನ್ನ ಕರಗಿಸಿಕೊಳ್ಳಲಿಕ್ಕೆ ಸಹಾಯವಾಗುತ್ತೆ. ಈ ಎಕ್ಸರ್ಸೈಸ್ ಕೂಡ ನೀವು 30 ಕೌಂಟ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. 30 ಕೌಂಟ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬರಬೇಕು. ಅದಾದ ನಂತರ ನಿಮ್ಮ 2 ಕೈಯನ್ನ ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ಇದು 2 ಎಕ್ಸರ್ಸೈಸ್. ಅದಾದ ನಂತರ ಈಗ 3 ಮತ್ತು 4ನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. 3 ಮತ್ತು 4ನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡಲು ಸ್ಟ್ರೇಟ್ ಲೆಗ್ ಪೋಸ್ಚರ್, ದಂಡಾಸನದ ಸ್ಥಿತಿಗೆ ಬರೋಣ. ದಂಡಾಸನದ ಸ್ಥಿತಿ. ಬೆನ್ನು ಸಾಧ್ಯವಾದಷ್ಟು ನೇರವಾಗಿರಬೇಕು. ಹಾಗೆ ನಿಮ್ಮ 2 ಕೈಯನ್ನ ಸಾಧ್ಯವಾದ್ರೆ ನಿಮ್ಮ ಮಂಡಿಯ ಹತ್ರ ಬದಿಯಲ್ಲಿ ಈ ರೀತಿಯಾಗಿರಿಸಬೇಕು. ಹಾಗೆ ನಿಧಾನವಾಗಿ ಮೊದಲು ನಿಮ್ಮ ಬಲಗಾಲನ ಮೇಲೆ ಕೆತ್ತಬೇಕು, ಹಾಗೆ ಎಡಗಾಲು ಈ ರೀತಿಯಾಗಿ ಅಲ್ಟರ್ನೇಟಿವ್ ಆಗಿ ಕಂಟಿನ್ಯೂಸ್ ಆಗಿ ಒಂದಾದ ನಂತರ ಒಂದು ಕಾಲನ್ನ ಮೇಲಕ್ಕೆತ್ತಿ. ಇದನ್ನ 30 ಕೌಂಟ್ 3 ಸೆಟ್ ಆಗಿ ಅಭ್ಯಾಸ ಮಾಡಬೇಕು. 30 ಕೌಂಟ್ ಆದ ನಂತರ ಈಗ ಬಲಗಾಲನ್ನ ಮೇಲಕ್ಕೆತ್ತ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಮ್ಮ ಸಂಪೂರ್ಣ ಹೊಟ್ಟೆ ಭಾಗಕ್ಕೆ ಉತ್ತಮವಾದ ವ್ಯಾಯಾಮ ಸಿಗತ್ತೆ. ಹೊಟ್ಟೆ ಭಾಗದಲ್ಲಿ ತುಂಬಿರುವಂತ ಕೊಬ್ಬನ್ನ ಕರಗಿಸಿಕೊಳ್ಳಲಿಕ್ಕೆ ಸಹಾಯವಾಗುತ್ತೆ. 10 ಕೌಂಟ್ ರೈಟ್ ಸೈಡ್ ಆದ ನಂತರ ಮತ್ತೆ ಈಗ ಎಡಗಾಲನ್ನ ಮೇಲಕ್ಕೆತ್ತಬೇಕು. 10 ಕೌಂಟ್ ಹೋಲ್ಡ್ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಉಸಿರಾಟ ಸಹಜವಾಗಿರ್ಲಿ. 10 ಕೌಂಟ್ ಆದ ನಂತರ ನಿಧಾನವಾಗಿ ಕಾಲನ್ನ ಕೆಳಗಡೆ ಇಳಿಸಿ. ಇದು 3ನೇ ಎಕ್ಸರ್ಸೈಸ್. ಈಗ 4ನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ಮತ್ತೆ ನಿಮ್ಮ 2 ಹಸ್ತವನ್ನ ಮಂಡಿಯ ಬದಿಯಲ್ಲಿ ಇರಿಸಿ. ಹಾಗೆ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ 2 ಕಾಲ್ಗಳನ್ನ ಎಟ್ ಅ ಟೈಮ್ ಮೇಲಕ್ಕೆತ್ತಬೇಕು. ಅಪ್ ಅಂಡ್ ಡೌನ್. ಈ ಎಕ್ಸರ್ಸೈಸ್ ಕೂಡ ನಮ್ಮ ಸಂಪೂರ್ಣ ಹೊಟ್ಟೆ ಭಾಗದಲ್ಲಿ ತುಂಬಿರುವಂತ ಕೊಬ್ಬನ್ನ ಕರಗಿಸಿಕೊಳ್ಳಲಿಕ್ಕೆ ಸಹಾಯವಾಗುತ್ತೆ. 10 ಅಥವಾ 20 ಕೌಂಟ್ ಅಪ್ ಅಂಡ್ ಡೌನ್ ಆದ ನಂತರ 10 ಕೌಂಟ್ ಹೋಲ್ಡ್ ಮಾಡಿ. ಸಹಜವಾದ ಉಸಿರಾಟ. 10 ಕೌಂಟ್ ಹೋಲ್ಡ್ ಆದ ನಂತರ ನಿಧಾನವಾಗಿ ಕಾಲನ್ನ ಕೆಳಗಡೆ ಇಳಿಸ್ತಾ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ,
ದೇಹದಲ್ಲಿ ತುಂಬಿರುವಂತ ಅಂದ್ರೆ ಹೊಟ್ಟೆ ಭಾಗ, ಬೆನ್ನಿನ ಭಾಗ ಹಾಗೆ ಸೊಂಟದ ಭಾಗದಲ್ಲಿ ತುಂಬಿರುವಂತ ಕೊಬ್ಬನ್ನ ಕರಗಿಸಿಕೊಳ್ಳಲು ಸಹಾಯ ಮಾಡುವಂತ 4 ಸರಳವಾದ ಎಕ್ಸರ್ಸೈಸ್. ಈ ಎಕ್ಸರ್ಸೈಸ್ ಅನ್ನ ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ಸಂಪೂರ್ಣ ದೇಹದಲ್ಲಿ ತುಂಬಿರುವಂತ ಕೊಬ್ಬನ್ನ ಅತ್ಯಂತ ಸರಳವಾಗಿ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರಿ ಓಂ.